ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಎಲ್ರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. SRA ಕನ್ನಡ ಟ್ಯೂಟೋರಿಯಲ್ಸ್. ನಿನ್ನೆಯಿಂದಲೂ ಕೂಡ ನಾವು ಸೈನ್ಸ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಎಲ್ಲನೂ ಒಂದು ಡಯಾಗ್ರಾಮ್ಸ್ ಎಲ್ಲನೂ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ಈ ಎಕ್ಸಾಮ್ ದೃಷ್ಟಿಯಿಂದ ಇನ್ನೊಂದು ತುಂಬ ಮುಖ್ಯವಾದ ಪಾಠ ಎಂದರೆ ಅದು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಈ ಪಾಠ ಮತ್ತು ಇನ್ನೊಂದು ವಿದ್ಯುತ್ ಶಕ್ತಿ ಪಾಠ, ಎರಡನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಇವೆರಡು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಪಾಠ. ಸೊ ಇದನ್ನು ನಾನು ಈ ಪಾಠದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ನಾಳೆಯಿಂದ ನಾನು ಮ್ಯಾಥ್ಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾಳೆಯಿಂದ ಅಧ್ಯಾಯ 10 ಇಲ್ಲಿ ಒಂದನೇ ಕ್ವೆಶ್ಚನ್ ನೋಡಿದರೆ, ಬೆಳಕಿನ ಪ್ರತಿಫಲನ ಎಂದರೇನು? ಉತ್ತರ: ನಯವಾದ ಮೇಲ್ಮೈ ಮೇಲೆ ಬಿದ್ದ ಬೆಳಕು ಪುನಃ ತಿರುಗಿ ಬರುವುದನ್ನು ಬೆಳಕಿನ ಪ್ರತಿಫಲನ ಎನ್ನುತ್ತೇವೆ. ಎರಡನೇದು, ಪ್ರತಿಫಲನದ ನಿಯಮ ತಿಳಿಸಿ. ಒಂದನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಎರಡನೇ ನಿಯಮ, ಪತನ ಕಿರಣ, ಪ್ರತಿಫಲನ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈ ಮೇಲೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ನೋಡ್ತಾ ಇರ್ಬೋದು. ಮೂರನೇ ಕ್ವೆಶ್ಚನ್, ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳೇನು? ಕೆಳಗಡೆ ಆನ್ಸರ್ ಇದೆ, ನೋಡ್ಕೊಳ್ಳಿ. ಗೋಳೀಯ ದರ್ಪಣಗಳು ಎಂದರೇನು, ಅದರ ವಿಧಗಳು, ಇಂಪಾರ್ಟೆಂಟ್ ಕ್ವೆಶ್ಚನ್ ಅದು ಕೂಡ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪೀನ ಮತ್ತು ನಿಮ್ನ ದರ್ಪಣದಲ್ಲಿ ಇದು ವ್ಯತ್ಯಾಸಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ವ್ಯತ್ಯಾಸ ಇಂಪಾರ್ಟೆಂಟು, 2 ಮಾರ್ಕ್ಸ್ಗೂ ಕೇಳ್ಬೋದು. ಆಮೇಲೆ ನಿಮ್ನ ದರ್ಪಣದಲ್ಲಿ ನಿಮ್ನ ದರ್ಪಣದ ಉಪಯೋಗಗಳು, ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್ ಕ್ವೆಶನ್ನು. ಪೀನ ದರ್ಪಣದ ಉಪಯೋಗಗಳನ್ನು ಪಟ್ಟಿ ಮಾಡಿ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ಇಲ್ಲಂತೂ ಈ ಉಪಯೋಗಗಳಂತೂ 100% ಕೇಳ್ತಾರೆ. ಬರೆದಿಕೊಳ್ಳಿ ನೀವು ಬೇಕಾದ್ರೆ, 100% ಬರುತ್ತೆ ಉಪಯೋಗಗಳು. ನಿಮ್ನ ಮಸೂರದ ಒಂದು ಉಪಯೋಗಗಳು ನೋಡೋದಾದರೆ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂದರೆ, ಒಂದು ನಮ್ಮ ಕನ್ನಡಕಗಳನ್ನು ತಯಾರಿಸೋ ಸ್ಪೆಕ್ಸ್ಗಳನ್ನ ತಯಾರಿಸಲಿ ಅದನ್ನು ನಿಮ್ನ, ಮತ್ತು ಬೈನಾಕುಲರು, ಟಾರ್ಚ್ ಲೈಟ್ಗಳು, ಈ ರೀತಿ ನೋಡ್ತಾ ಇರ್ಬೋದು. ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ಓದ್ಕೊಂಡು ಹೋದರೆ ಫುಲ್ಲು ಲೆಂತಿ ಆಗುತ್ತೆ. ಕ್ವೆಶನ್ ವಿತ್ ಆನ್ಸರ್ಸ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಆನ್ಸರ್ಸ್ಗಳು ಕೂಡ. ನಾಳೆನೇ ನಿಮ್ಮ ಎಕ್ಸಾಮ್ ಇರೋದು. ಸೊ ಇವತ್ತು ಮಧ್ಯಾಹ್ನ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಅದಕ್ಕಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಾನು ನಿನ್ನೆಯಿಂದಲೂ ಮಾಡಿದ್ದೀನಿ ಆಲ್ಮೋಸ್ಟ್ ವೀಡಿಯೋಗಳು. ಸೊ ಅದಕ್ಕೆ ನಾನು ನಿನ್ನೆನೇ ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವೀಡಿಯೋನು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾಳೆಯಿಂದ ನಾನು ಮ್ಯಾಥ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು, ಈ ಪಾಠದಿಂದ ಇನ್ನೇನು ಮುಖ್ಯ ಅಂದರೆ ಮೇಯ್ನಾಗಿ ಏನಿದು ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ಲಕ್ಷಣಗಳು. ಎಷ್ಟೋ ಜನಕ್ಕೂ ಕಷ್ಟನೇ ಅನಿಸುತ್ತೆ ಈ ಪಾಠ, ಗೊತ್ತು ನನಗೆ. ಸೊ ಅದಕ್ಕೆ ಇದರಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಪಾಠ ಇದರಲ್ಲಿ ಸುಲಭವಾಗಿ ಕೊಟ್ಟವ್ರು, ಎಲ್ಲ ವಿತ್ ಆನ್ಸರ್ಸು, ಈ ಒಂದು ಡಯಾಗ್ರಾಮ್ಸ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಕೊಟ್ಟವ್ರೆ. ಕರೆಕ್ಟಾಗಿ ಇದೊಂದು ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ಎಲ್ಲೂ ನೀವು ಅದು ಇದು ಮಾಡ್ಕೋಬೇಡಿ, ಇನ್ನೊಂದು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಮತ್ತೆ ಮಿಸ್ ಆಗುತ್ತೆ. ಸೊ ಮ್ಯಾಥ್ಸಿಗೆ ಆಲ್ಮೋಸ್ಟ್ ನಾನು ತಯಾರು ಮಾಡಿದ್ದೀನಿ. ಇನ್ನೇನು ನಾಳೆ ಬಿಡೋದಿಂದೆ ವಿಡಿಯೋ. ನಾಳೆ ಮಧ್ಯಾಹ್ನ ಮೇಲೆ ಬಿಡ್ತೀನಿ ಆ ವಿಡಿಯೋನ. ಈ ಪಾಠ ಇಂಪಾರ್ಟೆಂಟು. ಸೊ ಈ ಪಾಠ ತೋರಿಸಿದ್ದೀನಿ. ಇವಾಗ ಎರಡನೇ ಪಾಠ ನೋಡೋಣ ಬನ್ನಿ. ಇನ್ನೊಂದು ಪಾಠ, ಅದು ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಅವೆರಡು ಪಾಠ ಮಾತ್ರ ನಾನು ಅನಲೈಸ್ ಮಾಡ್ತಾಯಿದ್ದೀನಿ. ಎರಡನೇದು ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ. ಒಂದನೇ ಕ್ವೆಶನ್, ವಿದ್ಯುತ್ ಪ್ರವಾಹ ಎಂದರೇನು? ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗನೇ ವಿದ್ಯುತ್ ಪ್ರವಾಹ ಅಂತೀವಿ. ನೋಡ್ತಾ ಇರ್ಬೋದು, ಆನ್ಸರ್ ತುಂಬ ಸುಲಭವಾಗಿದೆ. ಕರೆಕ್ಟಾಗಿ ಓಮ್ನ ನಿಯಮ, ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು ಕೂಡ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅದೇ ರೀತಿ ಇಂಗ್ಲೀಷಲ್ಲೂ ಕೇಳ್ತಾ ಇದ್ರಿ. ಇಂಗ್ಲೀಷ್ ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ ನಾನು ಎಷ್ಟೊಂದು ವೀಡಿಯೋಗಳನ್ನ, ಕರೆಕ್ಟಾಗಿ ನೋಡ್ಕೊಳ್ಳಿ ಇಂಗ್ಲೀಷ್ನ. ಅದ್ರದ್ದು PDF ಪ್ರೊವೈಡ್ ಮಾಡಿದ್ದೀನಿ ಸ್ವಲ್ಪ ಜನಕ್ಕೆ, ಇನ್ನೂ ಹಲವರು ಕೇಳ್ತಾ ಇದ್ದೀರಾ. ಸೊ ಇನ್ನೊಂದು ಸತಿ ಕಮೆಂಟಲ್ಲಿ ಇದು ಮಾಡಿ ನನಗೆ. ಮತ್ತು ನೋಡಿ ಕರೆಕ್ಟಾಗಿ ಇನ್ನೊಂದೇನೆಂದರೆ, ನಾನು ನಿನ್ನೆಯಿಂದ ಸೈನ್ಸ್ಗೆ ಮಾಡಿರೋ ಪ್ರತಿಯೊಂದು ವೀಡಿಯೋ ಆಲ್ಮೋಸ್ಟ್ 8 to 10 ವೀಡಿಯೋಸ್ ಮಾಡಿದ್ದೀನಿ. ಅಷ್ಟು ವೀಡಿಯೋ ಲಿಂಕ್ಸ್ನ ಈ ವಿಡಿಯೋದ
ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಎರಡರಲ್ಲೂ ಪಿನ್ ಮಾಡಿರ್ತೀನಿ. ಕರೆಕ್ಟಾಗಿ ಅದು ನೋಡ್ಕೊಂಬಿಡ್ರಿ ಒಂದು ಸತಿ. ಲಾಸ್ಟ್ ವೀಡಿಯೋ ಇದಕ್ಕೆ ಮಾಡ್ತಿರೋ ಸೈನ್ಸ್ಗೆ ನಾನು. ಸೊ ನಾಳೆ ಬೆಳಗ್ಗೆ ಅಂದ್ಕೊಳ್ಳಿ, ಬೆಳಗ್ಗೆ ಒಂದು 10 ರಿಂದ 11 ಗಂಟೆಯಲ್ಲಿ ಒಂದು ಮ್ಯಾಚ್ಗೆ ತುಂಬ ಇಂಪಾರ್ಟೆಂಟ್ ಇರೋ ಒಂದು ವೀಡಿಯೋ ಬಿಡ್ತಾಯಿದ್ದೀನಿ ನಾನು. ಕರೆಕ್ಟಾಗಿ ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ, ಅಲ್ಲೇ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನಮ್ಮ ವೀಡಿಯೋ ನೋಡೋರು ಆಲ್ಮೋಸ್ಟ್ 90% ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾಯಿದ್ದೀರಾ. ಅವತ್ತಿಂದ ಹೇಳ್ತಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಒಂದು ಸಬ್ಸ್ಕ್ರೈಬ್ ಆಗೋಕ್ಕೂ ಯಾವುದೊಂದು ಕಾಸ್ಟ್ ತಗೊಳ್ಳಲ್ಲ, ಫ್ರೀ ಇದೆ. ಸೊ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಫಸ್ಟ್ ಪಿ ಯು ಸಿ ಸ್ಟಾರ್ಟ್ ಆದ ತಕ್ಷಣ ನಾವು ಅಲ್ಲಿಂದ ಅದು ಸ್ಟಾರ್ಟ್ ಮಾಡ್ತಾಯಿದ್ವಿ. ಫಸ್ಟ್ ಪಿ ಯು ಸಿ ಎಲ್ಲ ಲೆಸನ್ನು ಪ್ಲಸ್ ಈ ಥರ ಪ್ರತಿಯೊಂದು ಆ್ಯನ್ಯುವಲ್ಲು ಮಾಡೆಲ್ ಪ್ರತಿಯೊಂದು ಪೇಪರ್ನು ಮಾರ್ಕ್ಸ್ ಕಾರ್ಡಲ್ಲ, ಪ್ರತಿಯೊಂದು ಪೇಪರ್ನ ನಾವು ಪ್ರೊವೈಡ್ ಮಾಡ್ತಾಯಿರ್ತೀವಿ ಇದರಲ್ಲಿ. ಸೊ ಈ ಪಾಠದಿಂದ ಚಿತ್ರ ತೋರಿಸ್ತೀನಿ. ಚಿತ್ರ ಒಂದು ಸತಿ ರೆಕಾರ್ಡ್ ಆಗಿಲ್ಲ ಅನಿಸುತ್ತೆ, ನೋಡ್ಕೊಳ್ಳಿ. ಇದರಿಂದ ಬರುವಂಥ ಒಂದು ಚಿತ್ರಗಳು ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದು ಪ್ರತಿ ವರ್ಷ ಬರುತ್ತೆ, ಮಲ್ಟಿಪಲ್ ಇಲ್ಲ ಎಲ್ಲದರಲ್ಲೂ ಯಾವುದ್ರಿಂದ ಆದರೂ ಕೇಳ್ಬೋದು ಇದರಿಂದ. ಸೊ 2 ಪಾಠನ ಚೆನ್ನಾಗಿ ಓದ್ಕೊಳ್ಳಿ, ನಾಳೆ ಎಕ್ಸಾಮ್ಗೆ ಇಂಪಾರ್ಟೆಂಟು. ಹಾಗೆ ನಾಳೆ ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಮತ್ತು ಇನ್ನೂ ಏನಾದರೂ ಇದ್ದರೆ ನಾನು ಕಮ್ಯುನಿಟಿ ಅಂತ ಐತಲ್ಲ ಆ ಸೆಟ್ಟಿಂಗು, ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ, ಅಲ್ಲಿ ನಾನು ಪೋಸ್ಟ್ನ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಅಲ್ಲಿ ನೋಡಿ, ನೀವು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ನಾಳೆ ಮ್ಯಾಥ್ಸ್ಗೆ ರೆಡಿ ಮಾಡಿದ್ದೀನಿ, ನಾಳೆಯಿಂದ ಬಿಡ್ತೀನಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ. ಓಕೆನಾ? ಓಕೆ, ಥ್ಯಾಂಕ್ ಯು.